ಬಂದೆ. ಎಂತದು ಹೊಸತ ನೋಡಿದೆ ನನ್ನನ್ನ? ಮತ್ತ್ಯಾಕೆ ಈ ಭಾವನೆ? ಆದ್ರೂ ವ್ಯತ್ಯಾಸವನ್ನು ಗಮನಿಸುತ್ತಾ ಇದ್ದೀಯಲ್ಲ ನೀನು? ಮುಖದ ಭಾವನೆಯಲ್ಲಿ ವ್ಯತ್ಯಾಸ ಕಾಣ್ತಾ ಇದ್ದೇನೆ. ಹೌದು. ದೇವೇಂದ್ರನಲ್ಲಿ ಮಾತನಾಡ್ತಾನೆಂಬುದಾಗಿ ಒಳಗಿನ ನಾನು ಕಳುಹಿಸಿಕೊಟ್ಟವರು ನೀವು. ಹೌದು. ಹೋಗುವಾಗ ಒಂದು ಭಾವನೆ, ಈಗ ಬಂದಾಗ ಒಂದು ಭಾವನೆ. ಹೌದು. ಈ ಭಾವನೆ ಯಾಕೆ ಪ್ರಭು? ಅದನ್ನು ನಿನ್ನ ಮುಂದೆ ಹೇಳಿಕೊಳ್ಳುವಾಗ ನಿನಗೆ ಒಂದು ಮೊದಲಾಗಿ ಸೂಚನೆ ಕೊಡ್ತಾ ಇದ್ದೇನೆ. ಏನು ಪ್ರಭು? ನನ್ನ ಅರಸಿ ಅರಸ, ನಾವು ಇಬ್ಬರು ಜೊತೆಯಾಗಿ ಪ್ರೇಮ ಸಲ್ಲಾಪದಲ್ಲಿ ದಿನ ಕಳೆಯುತ್ತಾ ಇದ್ದೇವೆ. ಆದ್ರೆ ಈ ಕ್ಷಣ ಮಾತ್ರ ನೀನು ಸ್ಥಿತ ಪ್ರಜ್ಞೆ ತಂದುಕೊಳ್ಬೇಕು. ನನ್ನ ಮಾತಿನಿಂದ ಎಲ್ಲಿ ಘಾಸಿಯಾಗುತ್ತದೋ ಎನ್ನುವಂತಹ ಅಳುಕಿಗೆ ಅವಕಾಶ ಮಾಡಿಕೊಳ್ಳದಿರು. ಈ ಪತಿಯ ಮಾತಿನಿಂದ ಸತ್ಯಕ್ಕೆ ಘಾಸಿಯಾಗುತ್ತದೆ ಆಗಬಹುದಾ? ಯಾವ ಮಾತು ಪ್ರಭು ಅದು? ಏನಿದು? ಏನಲ್ಲ, ದೇವೇಂದ್ರಾದಿಗಳೆಲ್ಲ ದೂರಿಕೊಂಡಿದ್ದಾರೆ. ಅವರಿಗೆ ಬಂದಿರುವಂತಹ ಸಮಸ್ಯೆಯನ್ನು ಹೇಳಿಕೊಂಡಿದ್ದಾರೆ. ಲೋಕಮಂದಿರಂತಹ ಶಿವ ಮಹಾದೇವ ತಪೋನಿರತನಾಗಿದ್ದಾನೆ. ಅವ ತಪಸ್ಸಿಂದ ಎಳದೇ ಇದ್ರೆ ಲೋಕ ಕಲ್ಯಾಣ ಆಗುವುದಿಲ್ಲ. ಅವನ್ನು ಎಬ್ಬಿಸುವ ಪ್ರಯತ್ನ ಮತ್ತೆ ಯಾರಿಗೂ ಆಗುವಂಥದ್ದಲ್ಲ. ಕಾಮದೇವ ನೀನೇ ಮಾಡಬೇಕು ಎಂದು ಹೇಳಿದ್ದು ಮಾತ್ರ ಅಲ್ಲ, ನನಗೊಂದು ಆಸಕ್ತಿ ಸಂತೋಷ. ಯಾಕೆ ಗೊತ್ತಾ? ಯಾಕೆ ಪ್ರಭು? ಸುಮನಸರನ್ನು ಈ ಹೊತ್ತಿನಲ್ಲಿ ಪಾಲಿಸುವಂತಹ ಹೊಣೆಗಾರಿಕೆ ಲಭ್ಯವಾಯಿತಲ್ಲ. ಯಾವ ರೀತಿಯಲ್ಲಿ? ದುಷ್ಟ ಮಥನಕ್ಕೆ ನಾನು ಈ ರೀತಿಯಾಗಿ ದಾರಿ ಮಾಡಿಕೊಟ್ಟೆ ಅಂತಾದ್ರೆ 3 ಲೋಕವನ್ನು ಉಳಿಸಿದ ಪೊರೆದ ಕೀರ್ತಿ ನನ್ನ ಪಾಲಿಗೆ ಬರುವುದಕ್ಕೆ ಇದೆ. ಆದ್ದರಿಂದ ಶಿವನ ತಪಸ್ಸನ್ನು ಕೆಡಿಸುವುದಕ್ಕಾಗಿ ಹೊರಟು ನಿಂತಿದ್ದೇನೆ. ಓ ಹೃದಯೇಶ್ವರಿ, ಸಂತೋಷವಾಗಿ ನನ್ನನ್ನು ಕಳುಹಿಸಿಕೊಡ್ತೀಯಾ? ಶಿವನ ತಪಸ್ಸಿಗೆ ಸುರಪತಿಯ ಮಾತನ್ನು ಕೇಳಿದಂತಹ ತಾವು ಪಶುಪತಿಯ ತಪಸ್ಸನ್ನು ಕೆಡಿಸುವುದಕ್ಕಾಗಿ ಹೊರಟು ನಿಂತಿದೆ ಪ್ರಭು. ಹೌದು. ಹರಣ ದೊಲ್ಲಭ ಕೇಳು ತರವಲ್ಲ ನಿನಗೆ, ಶಂಕರನಳು ಕಲಹಬಿಂದು. ಹೀಗೆ ಹೇಳುವುದಕ್ಕೆ ಬಲವಾದ ಕಾರಣವಿದೆ. ಏನದು? ಆತನ ಹಣೆಯಲ್ಲಿ ಹೆಚ್ಚಿನದಾದ ಕೆಚ್ಚಿನ ಕಣ್ಣಿದೆ. ಆ ಕಣ್ಣನ್ನು ತೆರೆದರೆ ಲೋಕವನ್ನೇ ಸುಟ್ಟು ಭಸ್ಮ ಮಾಡುವಾಗ ನಿಮ್ಮನ್ನು ಬಿಡ್ತಾರೆ. Hallelujah!
ಪೂರಕವಾಗಿ ಒದಗಿ ಬರ್ತಿ ಕಳುಹಿಸಿ ಕೊಡ್ತೀವಂತಹ ವಿಶ್ವಾಸದಿಂದಿದ್ರೆ ನನ್ನನ್ನು ಒಂದು ರೀತಿಯಾಗಿ ವಿಚಲಿತ ಮನಸ್ಕರನ್ನಾಗಿಸುವಲ್ಲಿ ಶಿವನ ತಂಟೆ ಬೇಡ ಪ್ರಭು. ಒಂದು ರೀತಿಯಾಗಿ ಹೆದರಿಸುವ ಪ್ರಯತ್ನಕ್ಕೆ ಮುಂದುವರಿತಾ ಇದೆಯಲ್ಲ. ನನಗೂ ಭಯವಾಗುತ್ತಾ ಇದೆ ಪ್ರಾಣೇಶ್ವರಿ. ಓ ಕಿಚ್ಚುಗನ್ನವ ಶಿವ ಯಾರಿಗೂ ಗೊತ್ತಿಲ್ಲ ನೋಡು. ಅವನ ಕೂಡ ನೇರವಾಗಿ ಕಲಹಕ್ಕಾಗಿ ನಾನು ಹೋಗುವುದಲ್ಲ. ಶಿವನ ತಪಸ್ಸೆ ಕೆಡಿಸಬೇಕು. ಮಾತ್ರವಲ್ಲ, ಗಿರಿಜಾ ಕಲ್ಯಾಣ ಆಗಬೇಕು. ಆ ತಾಯಿ ತಂದೆಯವರು ಬೇರೆ ಬೇರೆ ಆಗಿರಕೂಡದು. ಅವ್ರು ಒಂದಾದ್ರೂ ಅಂತಾರೆ ಲೋಕದ ಸಮಸ್ತ ಮಕ್ಕಳ ಒಳಿತಾಗುವುದಕ್ಕೆ ಸಾಧ್ಯ ಇದೆ. ಇಂತಹ ಘನತರವಾದ ಹೊಣೆಗಾರಿಕೆಗಳಿಗೆ ಬಂದಾಗ ಈ ರೀತಿಯ ಹುಚ್ಚು ಮಾತಿನ ಅಗತ್ಯ ಇಲ್ಲ. ಸ್ವಾಮಿ ಚಂದ್ರದೇ ರಮಣ ಕೇಳಿ ಅಭವನ ನಿಮಗಿದು ಚಂದವೇ? ಚಂದವೇ ನನಗೆ. ಹರನ ತಪಸ್ಸನ್ನು ಕೆಡಿಸುವುದು ನಿಮಗಿದು ಚಂದವಾದರೂ ಹೋಗುವಂತಹ ಕಳುಹಿಸಿಕೊಳ್ಳುವುದು ನನಗಿದು ಚಂದವಲ್ಲ ಪ್ರಭು. ಯಾಕೆ ಚಂದ ಆಗುವುದಿಲ್ಲ? ಅದು ಕಾರಣ ಉಂಟು. ಹರನಲ್ಲಿ ಹಗೆತನವನ್ನು ಕಟ್ಟಿಕೊಂಡರೆ ಪ್ರಪಂಚದಲ್ಲಿ ಯಾರು ಬದುಕುಳಿಯುವುದಕ್ಕೆ ಸಾಧ್ಯವಿಲ್ಲ ಎನ್ನುವುದಕ್ಕೆ ಕೆಲವೊಂದು ಉದಾಹರಣೆಗಳನ್ನು ನಾನು ನಿಮಗೆ ಕೊಡ್ತೇನೆ. ಆ ವಿಷಯ ಉಂಟಲ್ಲ? ಹೌದು ಪ್ರಭು. ಯಾವುದದು? ಅಂಧಕಾಸುರ ಗಜ ದಾನವ. ಅಂಧಕಾಸುರ? ಹೌದು. ದೊಡ್ಡ ದುಷ್ಟವ? ಹೌದು. ಗಜಾಸುರ ಎನ್ನುವಂತಹ ದಾನವ, ಜಲಂಧರ ಇವರೆಲ್ಲ ಹರನಲ್ಲಿ ಹಗೆತನವನ್ನು ಕಟ್ಟಿಕೊಂಡು ಈ ಲೋಕದ ಯಾತ್ರೆಯನ್ನೇ ಮುಗಿಸಿದವರಿದ್ದಾರೆ. ಹಾಗಿರುವಾಗ ನಿಮ್ಮನ್ನು ಬಿಡ್ತಾರೆ ಹೇಳಿ ಸ್ವಾಮಿ? ನನಗೆ ಭಯವಾಗುತ್ತಾ ಇದೆ. ಹಾಗೆ ಹೋದಂತಹ ಘಟನೆಯನ್ನು ಈ ರೀತಿಯಾಗಿ ವಿವರಿಸುವದೇ ಮುಂದುವರಿಯುತ್ತಾ ಇದೆಯಲ್ಲ. ಮಾರದೇವ ಯಾವುದೇ ಒಂದು ಕೆಲಸಕ್ಕೆ ಮುಂದುವರಿದರೆ ಈ ಲೋಕದಲ್ಲಿ ಯಾವ ಶಕ್ತಿಯಿಂದಲೂ ಕೂಡ ತಡೆದು ನಿಲ್ಲಿಸುವುದಕ್ಕೆ ಸಾಧ್ಯವೇ ಇಲ್ಲ ಎಂಬ ಹೊತ್ತಿನಲ್ಲಿ ಪತ್ನಿಯಾಗಿ ನೀನು ತಡೆಯುತ್ತಾ ಇದ್ದಿ. ಉದಾಹರಣೆಯಾಗಿ ಇದೆಲ್ಲ ಹೇಳ್ತಾ ಇದೆಯಲ್ಲ. ಹೌದು. ಯಾವ ಜಲಂತಹ, ಅಂಧಕಾಸುರ, ಗಜಾಸುರ, ದುಷ್ಟ ಪಾಪಿಗಳು, ಭೂಭಾರಕರು ಎಲ್ಲ ಅನ್ಯಾಯ ಕೆಲಸವನ್ನು ಮಾಡಿದ್ದಾಗ ಆ ದೇವನೇ ಮುನಿದು ಅಂತವರ ಸರ್ವನಾಶ ಮಾಡಿದ್ದಾನೆ. ನಿನ್ನ ಗಂಡ ಅಂಥವನ ಆ ಸ್ವಾಮಿಯ ಶಿಷ್ಯನೂ ಹೌದು, ಅವನ ಭಜಕನೂ ಹೌದು. ನಮ್ಮ ಉದ್ದೇಶ ಏನು? ಗಿರಿಜಾ ಕಲ್ಯಾಣ ಆಗಬೇಕು ಎನ್ನುವುದರಿಂದಾಗಿ. ಆದ್ದರಿಂದ ಶಿವನ ವಿರೋಧಕ್ಕಾಗಿ ಹೋಗುವುದಲ್ಲ, ಅವನನ್ನು ಸಿಟ್ಟು ಬರಿಸುವಂತಹ ಉದ್ದೇಶವೂ ನನ್ನದಲ್ಲ. ಅದಕ್ಕಾಗಿ ತಡೆಯದಿರು. ಅಂತರಿಕ್ಷಗಳನ್ನು ಚರಾಚರಾದ್ಯಂತರಿ ತುಂಬಿರುವ ಕವ
ಅಡಿಗಡಿಗೆ ಮತ್ತೆ ಮತ್ತೆ ನಿಟ್ಟುಸಿರು ಬಿಡುತ್ತಾ ಇದೆ. ನಿನ್ನ ಮಾತು ಗದ್ಗದಿತವಾಗುತ್ತಾ ಇದೆ. ಕಣ್ಣ ನೀರ ಹನಿಗಳು ಕಪ್ಪಲ್ಲಿ ತೊಟ್ಟಿ ಕೂತಿರುವಂತಹ ದೃಶ್ಯವನ್ನು ಗಮನಿಸುತ್ತಾ ಇದ್ದೀನಿ. ಏನು ಅಷ್ಟು ಗಹನವಾದ ವಿಷಯ? ಅಲ್ಲ, ಯಾವ ರೀತಿಯಾಗಿ ಕಾಡು ಬೇಡಿದರೂ ನಿಮ್ಮ ಮನಸ್ಸೆಂಬುದು ಬದಲಾಗುತ್ತಾ ಇಲ್ಲ. ನನ್ನ ನಿರ್ಧಾರ ಅಂತಹದ್ದು. ದೇವತೆಗಳಿಗೆ ಅಭಯ ವಾಕ್ಯವನ್ನು ಕೊಟ್ಟಿದ್ದೇನೆ, ಹರನ ತಪಸ್ಸನ್ನು ಕೆಡಿಸುತ್ತೇನೆ. ಅಚಲವಾದ ಧೈರ್ಯದಿಂದ ಹೊರಟು ನಿಂತಿದ್ದೀರಲ್ಲ ಪ್ರಭು. ನಾನು ಕೀರ್ತಿಗೆ ಭಾಜನವಾಗಿರುವಂತಹ ವ್ಯಕ್ತಿ ನಿರಾಸವಾಗಿ ಈ ಹೊತ್ತು ಅಂತಹ ಅವಕಾಶ ಒದಗಿ ಬಂದಂತಾದ್ರೆ ಇದನ್ನು ಜಾರಿಕೊಳ್ಳುವ ತಪ್ಪಿಸಿಕೊಳ್ಳುವ ಪ್ರಯತ್ನ ಯಾಕೆ ಮಾಡಬೇಕು ಹೇಳು? ಶಿವನೇನು ಸಾಮಾನ್ಯನೇ ಹೇಳಿ ರೇಣು ತೃಣ ಕಾಷ್ಟ ಸ್ಥಾವರ ಜಂಗಮಾದಿಗಳಲ್ಲಿ ವ್ಯಾಪಕನಾಗಿದ್ದಾನೆ. ಜಗತ್ ಸರ್ವಂ ಶಿವಮಯ. ಜಗದ ಆಗು ಹೋಗುಗಳನ್ನು ಜ್ಞಾನದಿಂದಲೇ ತಿಳಿಯುವಂತಹ ದಿವ್ಯ ಶಕ್ತಿ ಆ ಪರಮೇಶ್ವರ ದೇವರಿಗಿದೆ. ಹಾಗಿರುವಾಗ ಜಗತ್ತಿನಲ್ಲಿ ಆದಂತಹ ಕಷ್ಟವನ್ನು ತಿಳಿಯುತ್ತಾನೆ ಎನ್ನುವಂತಹ ಉದ್ದೇಶದಿಂದ ಅವನ ಧ್ಯಾನವನ್ನು ನಾವು ಮಾಡಬೇಕು. ಬಿಟ್ಟರೆ ಅವನ ತಪಸ್ಸನ್ನು ಕೆಡಿಸುವುದು ಸರಿಯಲ್ಲ. ಇದೇ ರೀತಿಯಾಗಿ ತಪಸ್ಸನ್ನು ಕೆಡಿಸುತ್ತೇನೆ ಎಂಬುದಾಗಿ ನಾವು ಮುಂದುವರೆದರೆ ಏನಾಗ್ತದೆ ಗೊತ್ತುಂಟ? ಏನಾಗುತ್ತದೆ? ದೀಪದ ಬೆಳಕನ್ನು ಕಂಡಾಗ ಪತಂಗವೊಂದು ಹಾರಿದಾಗ ದೀಪಕ್ಕೆ ಬಿದ್ದು ಕರೆಂಟ್ ಕಮರಿ ಹೋಗುತ್ತದೆ ಅಂತೆ. ಸ್ವಾಮಿ, ಈ ರೀತಿಯಾಗಿ ಕಾಡಿ ಬೇಡಿಕೊಂಡರು ಈ ಅವಸರ ಯಾಕೆ ಪ್ರಭು? ಯಾಕೆ? ಅಳಿಯುವುದು ಉಳಿಯುವುದು ನಮ್ಮಿಚ್ಛೆಯಂತೆ ಅಲ್ಲವಲ್ಲ. ಇಂತಹ ಸಂದರ್ಭದಲ್ಲಿ ಹೆಂಡತಿಯಾದವಳು ಮಂತ್ರಿಣಿಯ ಸ್ಥಾನದಲ್ಲಿದ್ದುಕೊಂಡು ಸಲಹೆ ಸೂಚನೆ ಕೊಟ್ಟರೆ ಗಂಡನಾದವನು ಯಾವ ಕಾರಣಕ್ಕೂ ತಿರಸ್ಕರಿಸಕೂಡದು.